ಈ ಸಾರಿ ಅದರಲ್ಲಿ ನಾವು ತುಂಬ ತಡ ಆಯಿತು. ಒಂದು ಹೊಸ ಮುಖಗಳಿಗೆ ಒಂದು ಸುಮಾರು 75 ಜನರಿಗೆ ನಾವು ಹೊಸ ಮುಖಗಳನ್ನು ಕೊನೆಯಲ್ಲಿ ಮಾಡಿದ್ರಲ್ಲ, ಸಮಯನೂ ಸಾಕಾಗಲಿಲ್ಲ ಅವರಿಗೆ ಜನರ ಬಳಿ ಹೋಗಲಿಕ್ಕೆ. ಅಷ್ಟೊತ್ತಿಗೆ ಅವರು ಚುನಾವಣೆ ಕಾವು ಏರಿಸಿಬಿಟ್ಟಿದ್ರು. ಈ ರೀತಿ ಹಲವು ಒಂದೇ ಅಲ್ಲ, ಹಲವು ಕಾರಣಗಳು, ಸಣ್ಣ ಪುಟ್ಟ ಕಾರಣಗಳು. ಅಧಿಕಾರಕ್ಕೆ ಬಂದ ಮೇಲೆ ಅದ್ಭುತವಾಗಿ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಸರ್ಕಾರ ಚಂದ ನಡ್ಕೊಂಡು ಹೋಗ್ತಾ ಇದೆ. ಯಾವ ಗ್ಯಾರಂಟಿ ನಾನು ಹೇಳ್ತೀನಿ. SC STಗಳಿಗೆ 75 ಯೂನಿಟ್ ಕರೆಂಟು ಬೊಮ್ಮಾಯಿ ಅವರು ಫ್ರೀ ಕೊಟ್ಬಿಟ್ಟಿದ್ರಲ್ಲ. ಕುಟೀರ ಜ್ಯೋತಿಯಲ್ಲಿ ಫ್ರೀ ಇತ್ತಲ್ಲ, ಭಾಗ್ಯ ಜ್ಯೋತಿಯಲ್ಲಿ ಫ್ರೀ ಇತ್ತಲ್ಲ. ನೀವೀಗ ಏನು ಮಾಡಿದ್ದೀಗ? ನೀವೇನು ಫ್ರೀ ಕೊಟ್ಟಿಲ್ಲ, ಎಲ್ರಿಗೂ ಕೊಟ್ಟರು. ಈಗ ಕೊಡಲಿಲ್ಲ. ಪರಿಶಿಷ್ಟ ಜಾತಿ ವರ್ಗಗಳಿಗೂ ಕೂಡ 75 ಯೂನಿಟ್ ಫ್ರೀ ಇತ್ತಲ್ಲ, ಅದನ್ನು SCP TSPಗೆ ದುಡ್ಡಲ್ಲಿ ನೀವು ತಗೋತಾ ಇದ್ದೀರಿ. ಈಗ ನಮಗೆ ಫ್ರೀ ಇಲ್ಲ. ಈಗ SC STಗಳಿಗೆ ಫ್ರೀ ಇತ್ತು, ಈಗ ಫ್ರೀ ಇಲ್ಲ. ಅದು ನಮ್ಮ ಕೈಯಿಂದ ನಾವು ಕೊಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ನಮಗೆ ಇಟ್ಟಿರೋ ದುಡ್ಡಲ್ಲಿ ನಮ್ಮ ದುಡ್ಡನ್ನೇ ತೊಗೊಂಡು ತಿಂತಾ ಇದ್ದೀರಲ್ಲ ನೀವೀಗ. ಅದಾಯಿತು. ಬಸ್ನಲ್ಲಿ ಓಡಾಡೋ ಹೆಣ್ಣುಮಕ್ಕಳಿಗೆ, ಯಾವ ದಲಿತ ಹೆಣ್ಣುಮಕ್ಕಳು ಕೂಲಿ ಮಾಡೋದು ಬಿಟ್ಬಿಟ್ಟು ಬಸ್ಸಲ್ಲಿ ಓಡಾಡ್ತಾರೆ? ಜನರಲೈಸ್ ಮಾಡಬೇಡಿ, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಅಂಡರ್ಎಸ್ಟಿಮೇಟು ಅಲ್ಲ. ದಲಿತ ಹೆಣ್ಮಕ್ಳೆಲ್ಲ ಕೂಲಿ ಮಾಡ್ತಾರೆ, ಉಳಿದವರೆಲ್ಲ ಬಸ್ಸಲ್ಲಿ ಓಡಾಡ್ತಾರೆ ಅನ್ನೋ ಹಂಗಿದೆ ನಿಮ್ಮ ಸ್ಟೇಟ್ಮೆಂಟ್. ನಾನು ಹೇಳ್ತೇನೆ, ಬೇರೆಯವರು ಎಷ್ಟು ಓಡಾಡ್ತಾರೆ ಅವ್ರು ಜಾಸ್ತಿ ಓಡಾಡ್ತಾರೆ ಅಂತ ನಾನು ಹೇಳಲ್ಲ. ನಮ್ಮ ಹೆಣ್ಮಕ್ಳು, ದಲಿತ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡೋರು ಭಾಳ ಕಡಿಮೆ, ವಿರಳ. ಯಾಕೆ ಅಂತಂದರೆ ತಿಂಗ್ಳುಗಟ್ಟಲೆ ಆಗತ್ತೆ ಸ್ವಾಮಿ. ಒಂದು ಸಾರಿ ಎಲ್ಲಾದರೂ ಒಂದು ಪೇಟೆಗೆ ಹೋಗ್ಬೇಕಂದ್ರೆ ಅವರು ಹಳ್ಳಿ ಪಳ್ಳಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನ. ಆದರೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಅಮೌಂಟನ್ನು ನೀವು ತೆಗೆದು ಬಿಡ್ತೀರಿ. ಈ ಪವರ್ಗೆ, ಈ ವಿದ್ಯುತ್ ಶಕ್ತಿಗೆ ಅಂತೂ ಕೊಟ್ಟರು ಅದನ್ನು ನೀವು ತೆಗೆದು ಇದು ಮಾಡ್ತಿದ್ದೀರಿ. ಆಮೇಲೆ 2,000 ಕೊಡ್ತೀನಿ ಅಂತಿದ್ದೀರಲ್ಲ, 4 ತಿಂಗಳಿಗೋ 5 ತಿಂಗಳಿಗೋ ಒಂದು ಸಾರಿ ಹಾಕ್ತೀರಿ. ಅವ್ರು ಇನ್ನು ಮುಂದೆಂದು ಬರ್ತದೆ ಅಂತ ಕಾಯ್ತಿದ್ದಾರೆ. ನೀವು 4 ಸಾರಿ ಹಾಕ್ಬಿಟ್ಟು ಒಂದು ವರ್ಷದ ಮುಗಿಸಾಕ್ಬಿಡ್ತೀರಲ್ಲ. ಎಲ್ಲೋಗ್ತಾ ಇದೆ ಈ ಹಣ? ಇದು ನುಡಿದಂತೆ ನಡೆದ ಸರ್ಕಾರ ಅಂತ ಎಲ್ಲಿ ನುಡಿದಂತೆ ನಡೆದಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.